ಕೇಳುಗ ಮಿತ್ರರೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಶತರುದ್ರ ಸಂಹಿತೆಯಲ್ಲಿರುವಂತಹ ದ್ವಿಜೇಶ್ವರನ ಕಥೆಯನ್ನ ಕೇಳೋಣ. ಒಮ್ಮೆ ಭದ್ರಾಯು ಎಂಬುವನು ತನ್ನ ಹೆಂಡತಿಯೊಡನೆ ವನವಿಹಾರಕ್ಕೆ ಅಂತ ಹೊರಟ. ಭದ್ರಾಯು ಮಹಾರಾಜ. ದಂಪತಿಗಳಿಬ್ಬರೂ ಒಂದೆಡೆ ಕುಳಿತಿರಬೇಕಾದರೆ ಶಿವ ಪಾರ್ವತಿಯರು ವೃದ್ಧ ಬ್ರಾಹ್ಮಣ ದಂಪತಿಗಳ ವೇಷದಲ್ಲಿ ಅಲ್ಲಿಗೆ ಬಂದರು. ಮಹಾರಾಜ, ನಮ್ಮನ್ನ ಒಂದು ಹುಲಿ ಅಟ್ಟಿಸಿಕೊಂಡು ಬರ್ತಾ ಇದೆ, ನಮ್ಮನ್ನ ಆ ಹುಲಿಯಿಂದ ರಕ್ಷಿಸು ಅಂತ ಬೇಡಿಕೊಂಡ್ರು. ಆಗ ಮಹಾರಾಜ ಭದ್ರಾಯು ಬಿಲ್ಲು ಬಾಣಗಳನ್ನೆತ್ತಿಕೊಂಡು ಹುಲಿಗೆ ಬಾಣ ಬಿಡಬೇಕೆನಿಸುವಷ್ಟರಲ್ಲಿ ಹುಲಿ ಬ್ರಾಹ್ಮಣ ಹೆಂಗಸು ಅಂದರೆ ಪಾರ್ವತಿಯನ್ನ ಎಳೆದುಕೊಂಡು ಹೋಯಿತು. ಅದರಿಂದ ಗಾಬರಿಗೊಂಡ ವಿಪ್ರನು ಭದ್ರಾಯುವನ್ನ ಬೈದ. ನಿನ್ನನ್ನು ನಂಬಿ ಕೆಟ್ಟೆ ಎಂದು ಬಿಟ್ಟ. ಭದ್ರಾಯುವು ನಾಚಿ, ವಿಪ್ರಶ್ರೇಷ್ಠನೇ ಕ್ಷಮಿಸು, ಆದದ್ದು ಆಗಿ ಹೋಯಿತು, ಈಗ ನಿನಗೇನು ಬೇಕು ಹೇಳು ಅಂತ ಕೇಳಿದ. ವಿಪ್ರನು, ಮಹಾರಾಜ, ಚೆನ್ನಾಗಿ ಕೇಳಿದೆ, ನನಗೇನು ಬೇಕು? ಕಳೆದುಕೊಂಡ ನನ್ನ ಹೆಂಡತಿ ಬೇಕು. ಆದರೆ ಅದು ನಿನ್ನಿಂದಾಗದ ಕೆಲಸ. ಹುಲಿ ಅವಳನ್ನೆತ್ತಿಕೊಂಡು ಹೋಯಿತು, ಅವಳಿಗೆ ಬದಲಾಗಿ ನಿನ್ನ ಹೆಂಡತಿಯನ್ನೇ ನನಗೆ ದಾನ ಮಾಡು ಅಂತ ಕೇಳಿದ. ಭದ್ರಾಯು ಕೂಡಲೇ ಚಿತೆ ಏರ್ಪಾಟು ಮಾಡಿ ಅದನ್ನೇರಿದ. ಬಳಿಕ ತನ್ನ ಹೆಂಡತಿಯನ್ನ ನೀರು ಸಿಂಪಡಿಸಿ ಬ್ರಾಹ್ಮಣನಿಗೆ ದಾನ ಮಾಡಿದ. ಬಳಿಕ ತಾನು ಚಿತೆಯಲ್ಲಿ ಧುಮುಕಲು ಸನ್ನದ್ಧನಾದ. ಬ್ರಾಹ್ಮಣ ವೇಷದಲ್ಲಿದ್ದ ಶಿವ ಅವನನ್ನು ತಡೆದು, ಭದ್ರಾಯು, ನಿಲ್ಲು, ದುಡುಕಬೇಡ, ನಾನು ನಿನ್ನ ಧರ್ಮ ಸೂಕ್ಷ್ಮತೆಗೆ ಅರಿವಿಗೆ ಮೆಚ್ಚಿದ್ದೇನೆ, ನಿನಗೇನು ವರ ಬೇಕೋ ಕೇಳು ಅಂತ ಹೇಳಿದ. ಬಂದಿರುವವನು ಶಿವ ಅನ್ನೋದನ್ನ ಗ್ರಹಿಸಿದ ಭದ್ರಾಯು ಧನ್ಯನಾದೆ ಎಂದುಕೊಂಡು, ಮಹಾದೇವ, ನನ್ನ ತಂದೆ ವಜ್ರಬಾಹು, ನಮ್ಮ ತಂದೆ ತಾಯಿಯರಿಗೂ ಪದ್ಮಾಕರನೆಂಬ ವೈಶ್ಯನಿಗೂ ಅವನ ಮಗನಾದ ಸುನಯನನಿಗೂ ಶಿವಕಿಂಕರತ್ವವನ್ನ ಅನುಗ್ರಹಿಸು ಅಂತ ಬೇಡಿದ. ಬಳಿಕ ಮಹಾರಾಣಿ ಕೂಡ ತನ್ನ ತಂದೆ ತಾಯಿಯರಿಗೂ ಶಿವ ಸಾನ್ನಿಧ್ಯವನ್ನ ಕರುಣಿಸು ಅಂತ ಪ್ರಾರ್ಥಿಸಿಕೊಂಡಳು. ಶಿವ ಎಲ್ಲರಿಗೂ ಕೇಳಿದುದನ್ನು ನೀಡಿ ತಾನು ಅಲ್ಲೇ ದ್ವಿಜೇಶ್ವರನಾಗಿ ನೆಲೆಸಿದ. ದ್ವಿಜ ಎಂದರೆ ಬ್ರಾಹ್ಮಣ ಎಂದು ಅರ್ಥ. ಈ ಕತೆ ಶತರುದ್ರ ಸಂಹಿತೆಯಲ್ಲಿ ಬರುತ್ತದೆ. ಶ್ರೋತೃಗಳೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಧನ್ಯವಾದಗಳು.